ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರಿಗೂ ಆಶೀರ್ವದಿಸಲ್ಪಟ್ಟಂತ ಶುಭ ಮುಂಜಾನೆಯಾಗಿರ್ಲಿ. ಆಮೇಲೆ ಎಲ್ಲ ದೇವ ಜನರಿಗೂ ವಿಶ್ ಯು ಅ ಬ್ಲೆಸ್ಸೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತಮ್ಮೆಲ್ಲರಿಗೂ 79 ವರ್ಷ ಮುಗಿತು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಾವು ಕುಟುಂಬವಾಗಿ ಸಭೆಯಾಗಿದ್ದುಕೊಂಡು ನಿಮಗೆ ನಾವು ಶುಭಾಶಯಗಳನ್ನ ಕೋರುವುದರಲ್ಲಿ ಸಂತೋಷ ಪಡುವರಾಗಿದ್ದೇವೆ. ಆಮೇಲೆ ದೇವರ ಮಕ್ಕಳೇ, ಈ ದೇಶದಲ್ಲಿ ಇದ್ದೇವೆ. ಈ ದೇಶದಲ್ಲಿ ನಾವೆಲ್ಲರೂ ಇರುವುದು ಇದು ನಮಗೆ ದೊಡ್ಡ ಹೆಮ್ಮೆ ಆಗಿದೆ. ಆಮೇಲೆ ಇಡೀ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ತಾ ಇದ್ದಾರೆ, ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ದಾರೆ. ಆ ಕಾರಣದ ನಾವು ಕೂಡ ದೇವರ ಮಕ್ಕಳಾಗಿದ್ದುಕೊಂಡು ಈ ದೇಶದಲ್ಲಿ ದೇವರು ನಮ್ಮನ್ನು ಇಟ್ಟಿರುವಾಗ ಕೆಲವು ಕ್ಷಣ ನಾವೆಲ್ಲರೂ ಸೇರಿ ಯಾಕೆ ಇವತ್ತು ಒಂದು 5 ನಿಮಿಷ ತಕ್ಕೊಂಡು ಈ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ದೇಶವನ್ನು ಆಶೀರ್ವಾದ ಮಾಡುವಂತ ಈ ಒಂದು ಹಾಡಿನ ಮೂಲಕವಾಗಿ ನಾವು ಇರುವಂತ ಸ್ಥಳದಲ್ಲಿ ನಾವು ಮೊಣಕಾಲೂರಿ ಆಗ್ಲಿ, ಎದ್ದು ನಿಂತುಕೊಳ್ಳುತ್ತಾಗ್ಲಿ ಈ ದೇಶ ಆಶೀರ್ವಾದ ಮಾಡು. ಈ ದೇಶ ದೇವರೇ ಯೇಸು ಕ್ರಿಸ್ತನೇ ರಕ್ಷಣೆ ಹೊಂದಲಿ ಸ್ವಾಮಿ. ಈ ದೇಶದ ಎಲ್ಲಾ ಕುಲ ಭಾಷೆಯ ಎಲ್ಲಾ ಜನರನ್ನ ನೀನು ಆಶೀರ್ವಾದ ಮಾಡುವಂತ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಪ್ರಾರ್ಥಿಸಲು ಜನರಿಲ್ಲಯ್ಯ, ಓಡಕಿನಲ್ಲಿ ನಾನಿಲ್ಲ ಬಂದೆಲ್ಲರೂ ಸೇರಿ ಪ್ರಾರ್ಥಿಸಲು ಜನರಿಲ್ಲಯ್ಯ, ಓಡಕಿನಲ್ಲಿ ನಾನಿಲ್ಲ ಬಂದೆ. ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ರಾತ್ರಿಯ ಒಂದೊಂದು ಜಾವದಲ್ಲಿ ಕರಗಳನ್ನೆತ್ತಿ ಪ್ರಾರ್ಥಿಸುವೆ. ರಾತ್ರಿಯ ಒಂದೊಂದು ಜಾವದಲ್ಲಿ ಕರಗಳನ್ನೆತ್ತಿ ಪ್ರಾರ್ಥಿಸುವೆ. ಹಸಿವೆಯಿಂದ ನರಳುವ ಜನರ ರಕ್ಷಿಸು ನನ್ನೇಸುವೆ. ಹಸಿವೆಯಿಂದ ನರಳುವ ಜನರ ರಕ್ಷಿಸು ನನ್ನೇಸುವೆ. ಪ್ರಾರ್ಥನೆ ನನ್ನುಸಿರಾಗಲಿ, ಹೌದು ಒಡೆಯ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಆಮೆನ್. ಹಾಲೆಲೂಯ, ಹಾಲೆಲೂಯ. ನಾನು ನಂಬ್ತೀನಿ ನೀವತ್ತು ಸಂತೋಷವಾಗಿದ್ದೀರಿ ಎಂಬುದಾಗಿ. ಬನ್ನಿ ಪ್ರಿಯರೇ, ನಾವು ಮುಂದೆ ಒಂದು ವಾಕ್ಯವನ್ನು ಓದಿಕೊಳ್ಳುತ್ತಾ ಮುಂದಿನ ಸಮಯದಲ್ಲಿ ನಾವು ದೇಶಕ್ಕಾಗಿ 2 ನಿಮಿಷ 3 ನಿಮಿಷ ಇವತ್ತು ಕುಟುಂಬವಾಗಿ ಎಲ್ಲ ಸಭೆಗಳಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಆಮೇಲೆ 29ನೆಯ ಅಧ್ಯಾಯ ಯೆರೆಮೀಯನ ಪುಸ್ತಕ, ಬುಕ್ ಆಫ್ ಜೆರೆಮೈಯಾ ಚಾಪ್ಟರ್ 29. ಸೊ ಈ ವಾಕ್ಯ ದೇಶದ ಕುರಿತಾಗಿ, ಪಟ್ಟಣದ ಕುರಿತಾಗಿ ಮಾತಾಡ್ತಾ ಇದೆ. ಇಲ್ಲಿ ವಾಕ್ಯ ಹೀಗೆ ನಾವು ಓದಿಕೊಳ್ತೇವೆ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೇನೋ ಅದರ ಕ್ಷೇಮವನ್ನ ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಹಾಲೆಲೂಯ, ಹಾಲೆಲೂಯ. ಆಮೇಲೆ ದೇವರು, ನಾನು ನಂಬುತ್ತೇನೆ ಏನಂದ್ರೆ ದೇವರು ನಮ್ಮನ್ನ ಈ ಭಾರತ ದೇಶದಲ್ಲಿ ಇಟ್ಟಿದ್ದಾನೆ. ನೀನು ಮತ್ತು ನಾನು ಇಲ್ಲಿರುವುದು ಆಕಸ್ಮಿಕವಾಗಿ ಅಲ್ಲ, ಇದು ದೇವರ ಯೋಜನೆ, ಇದು ದೇವರ ಚಿತ್ತ ಆಗಿರ್ತದೆ. ಆಮೇಲೆ ನೋಡಿ ಪ್ರಿಯರೇ,
ನಮ್ಮ ದೇಶ, ದೇವರು ಈ ದೇಶ ಹೀಗಿದೆ, ಈ ದೇಶ ಹಾಗಿದೆ, ನಮ್ಮ ಸರ್ಕಾರ ಹೀಗಿದೆ, ನಮ್ಮ ಸರ್ಕಾರ ಹಾಗಿದೆ ಅಂತ ಹೇಳುವರು ದೇವರು ಬೇಕಾಗಿಲ್ಲ. ಆದ್ರೆ ದೇಶಕ್ಕಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಜನರನ್ನ ದೇವರು ಹುಡುಕ್ತಾ ಇದ್ದಾನೆ. ಆಮೇಲೆ ಈ ವಾಕ್ಯ ಮುಂಜಾನೆ ನಮ್ಮನ್ನು ಎಚ್ಚರಿಸ್ತಾ ಇದೆ. ದೇವರು ಹೇಳ್ತಾ ಬಹಳ ನಿರ್ದಿಷ್ಟವಾಗಿ, ನಾನು ನಿಮ್ಮನ್ನ ಯಾವ ಪಟ್ಟಣಕ್ಕೆ, ಅಂದ್ರೆ ಯಾವ ಪಟ್ಟಣಕ್ಕೆ ಸಾಗಿಸಿದೇನೋ, ಅಥವಾ ನಾನು ನಿಮ್ಮನ್ನ ಯಾವ ದೇಶದಲ್ಲಿ ಸಾಗಿಸಿದ್ದೇನೋ, ಯಾವ ದೇಶದಲ್ಲಿ ನಾನು ನಿಮ್ಮನ್ನು ಇಟ್ಟಿದ್ದೇನೋ, ಆ ದೇಶದ ಕ್ಷೇಮಕ್ಕಾಗಿ, ಆ ದೇಶದ ಅಧಿಕಾರಿಗಳಿಗಾಗಿ, ಆಮೇಲೆ ಆ ದೇಶದ ಸರ್ಕಾರಕ್ಕಾಗಿ ಪ್ರಾರ್ಥನೆ ಮಾಡುವಂತ ಒಂದು ಜವಾಬ್ದಾರಿ ದೇವರ ಮಕ್ಕಳೇ ಇವತ್ತು ನಮಗೆ ಕೊಟ್ಟಿದ್ದಾನೆ ದೇವರು. ಆಮೇಲೆ ಹಿಂದಿರುವಂತ ಎಷ್ಟೋ ಜನರು ಈ ದೇಶಕ್ಕಾಗಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ದುಂಟು. ಎಷ್ಟೋ ಜನರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ್ದುಂಟು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಸಹ ಇವತ್ತು ಈ ದೇಶವನ್ನ ಎತ್ತಿ ಹಿಡಿದು ದೇವರಿಗೆ ಹೇಳೋಣ, ದೇವರೇ ಈ ದೇಶ ನೀನು ಆಶೀರ್ವಾದ ಮಾಡು, ಈ ದೇಶದ ಎಲ್ಲಾ ಜನರನ್ನ ನೀನು ಆಶೀರ್ವಾದ ಮಾಡು. ಮತ್ತೊಂದು ವಾಕ್ಯದಲ್ಲಿ ಓದಿಕೊಳ್ತೇವೆ, 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ಓದಿಕೊಳ್ತೇವೆ. ಅಲ್ಲಿ ದೇವರು ಹೀಗೆ ತನ್ನ ಜನರಿಗೆ ಹೇಳ್ತಾ ಇದ್ದಾನೆ. ಏನಂದ್ರೆ, ಆತನು ಹೇಳ್ತಾ ಇದ್ದಾನೆ, ನನ್ನ ಪ್ರಜೆಗಳಾದಂತ ನೀವು ನಿಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ಪಾಪಗಳನ್ನ ಬಿಟ್ಟು ನನ್ನ ದರ್ಶನವನ್ನ ಬಯಸುವುದಾಗಿದ್ರೆ ನಾನು ನಿಮ್ಮ ಪಾಪಗಳನ್ನ ಕ್ಷಮಿಸಿ, ಹಾಲೆಲೂಯ, ನಿಮ್ಮ ದೇಶವನ್ನ ಆಶೀರ್ವಾದ ಮಾಡುವೆನು. ಹಾಲೆಲೂಯ. ಸೊ ಎಷ್ಟೋ ದೈವ ಸೇವಕರು ಸಹ ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ ಅಂದ್ರೆ ಇದು ಅನೇಕರ ಕಣ್ಣೀರಿನ ಪ್ರಾರ್ಥನೆ, ಅನೇಕರ ಉಪವಾಸದ ಪ್ರಾರ್ಥನೆ. ಹಾಲೆಲೂಯ. ಇವತ್ತು ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳದೆ ಈ ವಾಕ್ಯದಿಂದ ನಾನು ನಿಮ್ಮನ್ನು ಬಲಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪೌಲನು ತಿಮೋತಿಯ ಪುಸ್ತಕಕ್ಕೆ ಹೇಳ್ತಾನೆ, ಎಲ್ಲದಕ್ಕಿಂತ ಮೊದಲು ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ, ಎಲ್ಲ ದೇವ ಜನರಿಗಾಗಿ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಸೊ ಪ್ರತಿ ದಿವಸ ನಾವು ಒಂದಿಲ್ಲ ಒಂದು ಕೆಟ್ಟ ಸುದ್ದಿಯನ್ನು ಕೇಳ್ತಾ ಇದ್ದೇವೆ, ಒಂದಿಲ್ಲ ಒಂದು ಪಾಪಕರವಾದಂತ ಜೀವಿತವನ್ನ, ಪಾಪಕರವಾದಂತ ಸಂಗತಿಗಳನ್ನ, ಸುದ್ದಿಗಳನ್ನ, ವಾರ್ತೆಗಳನ್ನ ಕೇಳ್ತಾ ಇದ್ದೇವೆ. ಆದ್ರೆ ಬರೀ ಕೇಳುದು ಮಾತ್ರ ಅಷ್ಟೇ ಅಲ್ಲ, ನಾವು ಪ್ರಾರ್ಥನೆ ಮಾಡುವವರಾಗಿರೋಣ. ಇವತ್ತು ನಮ್ಮ ಅಧಿಕಾರಿಗಳನ್ನು ಎತ್ತಿ ಹಿಡಿಯೋಣ ಪ್ರಿಯರೇ. ಬನ್ನಿ, ಇರುವಂತ ಸ್ಥಳದಲ್ಲಿಯೇ ನಾವು ಕಣ್ಣುಗಳು ಮುಚ್ಚಿಕೊಂಡು ಕೈ ಎತ್ತುತ್ತಾ ಈ ವಾಕ್ಯದ ಮೂಲಕವಾಗಿ ನಾವು ಹೇಳೋಣ, ದೇವ್ರೆ ಈ ದೇಶದಲ್ಲಿ ನೀನನ್ನು ಇಟ್ಟಿದ್ದೀಯಾ, ಇದು ನನ್ನ ಸೌಭಾಗ್ಯ, ಇದು ನನ್ನ ಆಶೀರ್ವಾದ ಸ್ವಾಮಿ. ನಾನು ಈ ದೇಶದಲ್ಲಿರುವುದು, ಭಾರತ ದೇಶದಲ್ಲಿರುವುದು, ನನ್ನ ಕುಟುಂಬ ಭಾರತ ದೇಶದಲ್ಲಿರುವುದು, ನನ್ನ ಮಕ್ಕಳು ಭಾರತ ದೇಶದಲ್ಲಿರುವುದು, ಇದು ನನ್ನ ಸೌಭಾಗ್ಯ ದೇವ್ರೆ. ಅಪ್ಪ, ಈ ದೇಶಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವ್ರೆ. ಆ ಕಣ್ಣುಗಳನ್ನು ಮುಚ್ಚಿಕೊಂಡು ಹೇಳೋಣ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಸಪ ಪ್ರಾರ್ಥನೆ ನನ್ನ ಜೀವವಾಗಲಿ, ಶಿರಸ್ಸು ಜಲವಾಗಿ ಮಾರ್ಪಡಲಿ, ಕಣ್ಗಳು ಕಣ್ಣೀರಿನ ಬುಕೆಯಾಗಲಿ, ಶಿರಸ್ಸು ಜಲವಾಗಿ ಮಾರ್ಪಡಲಿ, ಸಪ ಕಣ್ಗಳು ಕಣ್ಣೀರಿನ ಬುಗೆಯಾಗಲಿ, ನರಕಕ್ಕೆ ಹೋಗುವ ಜನರ ರಕ್ಷಿಸು ನನ್ನೇಸಯ್ಯ, ನರಕಕ್ಕೆ ಹೋಗುವ ಜನರ ರಕ್ಷಿಸು ನನ್ನೇಸಯ್ಯ. ಸೇರಿ ಹಾಡೋಣ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ನಾವೆಲ್ಲ ಕುಟುಂಬವಾಗಿ ಕೈಗಳನ್ನೆತ್ತೋಣ. ದೇವರ ವಾಕ್ಯ ಹೇಳ್ತದೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ,
ಪ್ರಾಕೃತಿಕವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮಹಾತ್ಮ ಗಾಂಧಿಯವರ ಮೂಲಕವಾಗಿ. ಆದ್ರೆ ಆತ್ಮಿಕವಾಗಿ ನೋಡುವುದಾಗಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಡುವುದರ ಮೂಲಕವಾಗಿ, ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಆತ್ಮಿಕವಾಗಿ ದೇವರು ನಮಗೆ ಆತನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವ್ರೆ ಅಪ್ಪ ಸ್ವಾಮಿ, ಎಷ್ಟೋ ಜನರು ದೇವ್ರೆ ಸ್ವಾಮಿಯ ನಾಶವಾಗ್ತಾ ಇದ್ದಾರೆ. ಬೇರೆ ಈ ದೇಶದಲ್ಲಿ ಎಷ್ಟೋ ಸಾರಿ ನಾವು ನೋಡ್ತೇವೆ ದೇವ್ರೆ ಪಾಪಕರವಾದ ಸಂಗತಿಗಳು. ಸ್ವಾಮಿ ಕರ್ತನೆ, ಈ ದೇಶದ ಯೌವನಸ್ಥರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದೇಶದಲ್ಲಿ ಯೌವನಸ್ಥರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದೇಶದ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದೇಶದ ಗೌರ್ಮೆಂಟ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದೇಶದ ಸರ್ಕಾರಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ ಅಪ್ಪ, ಈ ದೇಶ ಯೇಸು ಸ್ವಾಮಿ ನಿನಗೆ ಸ್ವಂತವಾಗಲಿ. ಈ ದೇಶ ದೇವರೇ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಈ ದೇಶದಲ್ಲಿರುವಂತ ಎಲ್ಲ ಕುಲ ಭಾಷೆ ಸ್ವಾಮಿ, ಈ ದೇಶದಲ್ಲಿರುವಂತ ಎಲ್ಲ ಹಿರಿಯರು, ಪುರುಷರು ಸ್ವಾಮಿ, ಸ್ತ್ರೀಯರು ದೇವರೇ, ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗಳನ್ನ ಆಶೀರ್ವಾದ ಮಾಡು. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಆಶೀರ್ವಾದ ಮಾಡು ಸ್ವಾಮಿ ಕರ್ತನೆ. ಎಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅನ್ನು ಆಶೀರ್ವಾದ ಮಾಡು. ಎಲ್ಲ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅನ್ನು ಆಶೀರ್ವಾದ ಮಾಡು. ನಮ್ಮನ್ನ ಕೇಳ್ತಾ ಇರುವಂತ, ನಮ್ಮನ್ನ ನೋಡ್ತಾ ಇರುವಂತ, ನಮ್ಮನ್ನು ವೀಕ್ಷಿಸ್ತಾ ಇರುವಂತ, ಈ ಮುಂಜಾನೆ ನಮ್ಮ ಜೊತೆಗೆ ಈ ಪ್ರಾರ್ಥನೆ ಸೇರಿ ಬಂದಿರುವಂತ ಒಂದೊಂದು ಕುಟುಂಬಗಳನ್ನ ದೇವರೇ ನೀನು ಸ್ವಾಮಿ ನಿನ್ನ ಕರಗಳನ್ನ ಚಾಚಿ ಆಶೀರ್ವಾದ ಮಾಡು ಸ್ವಾಮಿ ಕರ್ತನೆ. ದೇವರೇ ಈ ದೇಶವನ್ನ ದೇವರೇ ನಿನ್ನ ರಕ್ತದಿಂದ ಶುದ್ಧೀಕರಿಸಪ್ಪ ಸ್ವಾಮಿ. ಅದ್ ಪ್ರತಿಯೊಬ್ಬರು ಸುಖವಾಗಿ ಜೀವನ ಮಾಡುವ ಹಾಗೆ, ಪ್ರತಿಯೊಬ್ಬರು ದೇವರೇ ಸಮಾಧಾನದ ಜೀವನ ಮಾಡುವ ಹಾಗೆ ಈ ದೇಶದ ಮೇಲೆ ದೇವರೇ ನಿನ್ನ ರಾಜ್ಯ ಬರಲಿ ಸ್ವಾಮಿ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರಿದ ಹಾಗೆ ಭೂಲೋಕದಲ್ಲಿ ದೇವರೇ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ದೇವರೇ, ಎಲ್ಲ ಪಟ್ಟಣಗಳಲ್ಲಿ ದೇವರೇ ಸ್ವಾಮಿ ಕರ್ತನೆ, ಸ್ವಾಮಿ ಕರ್ತನೆ ಆಶೀರ್ವಾದ ಮಾಡು. ನಿನ್ನ ರಾಜ್ಯ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ತಿರುಗಿ ನೊಂದವರ್ತ ದೇವರೇ ಸ್ವಾಮಿ, ದೇಶ ದೇವರೇ ನೀನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳೋದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್ ಆಮೇನ್. ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕವಾಗಿರುವ ಶುಭಾಶಯಗಳು. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಹೇರಳವಾಗಿ. God bless you ಪ್ರಿಯರೇ.